ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಎಕ್ಸಾಮಲ್ಲಿ ನಾವೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು 5 to 6 ಚಾಪ್ಟರ್ಸು ಅಥವಾ ಒಂದು 6 ಟೈಮ್ಸ್ ಲೈವ್ ಬಂದಾಗ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ದೀರಾ. ಜೊತೆಲಿ ಏನಪ್ಪ ಖುಷಿ ಆಗುವಂಥದ್ದಂದರೆ ನಮಗೆ ಲಾಸ್ಟ್ ಟೈಮೇ ಗೊತ್ತಾಗಿದ್ದು ಇಷ್ಟು ಹುಡುಗರು ಒಂದು ಎಫರ್ಟ್ ಹಾಕಿ ಯಾವ ರೀತಿಯಾಗಿ ಸ್ಟಡಿ ಮಾಡ್ತಾರೆ ಅಂತೇಳಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಪಾರ್ಟಿಸಿಪೇಷನ್. ಇನ್ನು ಈ ವಿಡಿಯೋದಲ್ಲಿ ನಿಮಗೆ ಏನಪ್ಪ ಅಂತಂದರೆ ಎರಡು ವಿಚಾರಗಳು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಒಂದು ಇದೇನಪ್ಪ ಅಂತಂದರೆ ನಿಮಗೆ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ 8th ಜನವರಿ ಅಂದರೆ ನಾಳೆ ನಿಮಗೆ ಸೆಕೆಂಡ್ ಸೆಮಿಸ್ಟರು ಮತ್ತು 4th ಸೆಮಿಸ್ಟರ್ನ ಕ್ಲಾಸಸ್ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೂ ಕೆಲವು ಕಾಲೇಜಲ್ಲಿ ಸ್ಟಾರ್ಟ್ ಆದರೂ ಆಗ್ಬೋದು, ಬಟ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲರಿಗೂ ನಾಳೆಯಿಂದನೇ ವ್ಯಾಲ್ಯೂಯೇಷನ್ ಇರೋದ್ರಿಂದ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ ಇದೆ. ಒಂದು. ಇನ್ನು ಎರಡನೇ ಪಾಯಿಂಟು ರಿಸಲ್ಟ್. ಸೊ ಸುಮಾರು ಸ್ಟೂಡೆಂಟ್ಸು ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ಯಾವಾಗಿಂದ ರಿಸಲ್ಟ್ ಅಂತೇಳಿ. ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ಬರುವಂತಹ ಚಾನ್ಸಸ್ಸು ಯಾಕೆ ಚೇಂಜಸ್ ಆಗುತ್ತೆ ಅಂತಂದರೆ ಎಕ್ಸಾಕ್ಟಾಗಿ ನೀವು ಅಂದ್ಕೊಂಡಂಗೆ ವ್ಯಾಲ್ಯೂಯೇಷನ್ ಆಗಿದ ತಕ್ಷಣ ಆಗ್ಬೋದು ಅಥವಾ ಎಕ್ಸಾಮ್ ಬರೆದಿದ್ದ ತಕ್ಷಣ ಆಗ್ಬೋದು, ರಿಸಲ್ಟ್ ಬರೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಈಗ ನಾಳೆಯಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾಳೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಮೇಲೆ ಒಂದು ಮಿನಿಮಮ್ ಅಂದರೂ ಕೂಡ ಒಂದು 10 to 15 ಡೇಸ್ ಅಥವಾ 20 ಡೇಸ್. ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಹೇಳಬೇಕು ಅಂತಂದರೆ ಇದು ನನ್ನ ವೈಯಕ್ತಿಕವಾದಂತಹ ಒಂದು ವಿಚಾರ ಮಾತ್ರ. ಇದನ್ನೇ ನೀವು ಎಕ್ಸಾಕ್ಟಾಗಿ ಅಂತ ನಂಬ್ಕೊಳಕ್ಕೆ ಹೋಗಬೇಡಿ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ರಿಸಲ್ಟ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ನನ್ನ ಪ್ರಕಾರ ಒಂದು ಜನವರಿ 20ನೇ ತಾರೀಕಿನ ಮೇಲೆ ಅಂದರೆ 20th ಮೇಲೇ ನಿಮಗೆ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮುಂಚೆ ಅಂತೂ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಅದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಏನು ರೆಗ್ಯುಲರ್ ಕ್ಲಾಸಸ್ ಇರುತ್ತೆ ಅಥವಾ ಸ್ಟಾರ್ಟ್ ಆಗಿದ್ರೆ ಆ ಕ್ಲಾಸಸ್ನ ಫಾಲೋ ಮಾಡಿ, ಓಕೆನಾ. ಇನ್ನು ನೀವು ಅಕಸ್ಮಾತು ಸರ್ ನಾನು ಖಾಲಿ ಇದ್ದೀರಿ, ಏನಾದರೂ ಓದಬೇಕು ಅನ್ನೋಂಥ ಉದ್ದೇಶ ಇತ್ತು ಅಂತಂದರೆ ಈಗ ಸೆಕೆಂಡ್ ಸೆಮಿಸ್ಟರ್ ನೀವು ಬರ್ತಾ ಇದ್ದಂಗೆ ನಿಮಗೆ ಬರುವಂತಹ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದರೆ ಥಿಯರಿ ಕಾನ್ಸೆಪ್ಟ್. ಕೆಲವರಿಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಕೆಲವರಿಗೆ ಏನಾಗುತ್ತಪ್ಪ ಅಂತಂದರೆ ಎಲ್ಲ ಬ್ರ್ಯಾಂಚ್ಗೆ, ನಾಟ್ ಓನ್ಲಿ ಕೆಲವು ಬ್ರಾಂಚ್ಗಳು, ಎಲ್ಲ ಬ್ರಾಂಚ್ಗೆ ಕಾಮನ್ ಆಗಿರುವಂಥ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ PMS ಅನ್ನೋದು ಇದ್ದೇ ಇದೆ. ಆ PMS ಸಬ್ಜೆಕ್ಟ್ನ ಬಗ್ಗೆ ನೀವು ವಿಡಿಯೋಸ್ ಬೇಕು ಅಥವಾ ನಿಮಗೆ ನೋಟ್ಸ್ ಬೇಕು ಅಂತಂದರೆ ನೋಡಿ, ಇದು ನನ್ನ ವೆಬ್ಸೈಟು. ನಿಮಗೆ ಹೊಸ್ದಾಗಿ ಕಾಣ್ಬೋದು. ಲಾಸ್ಟ್ ಟೈಮ್ಗಿಂತ ಈ ಸರಿ ಸ್ವಲ್ಪ UI ಚೇಂಜ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಈ ಡಿಪ್ಲೊಮಾ ಕಡೆ ಬಂದಾಗ ಇಲ್ಲಿ ನಿಮಗೆ PMS ಅನ್ನೋದು ಕಾಣಿಸುತ್ತೆ. ಈ PMS ಅಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ನೋಟ್ಸು ನೋಡಿ, PMS ಕ್ವಶನ್ ಆ್ಯಂಡ್ ಆನ್ಸರ್ಸು, PMS PP ಸೀರೀಸು, ಥಿಯರಿ ನೋಟ್ಸು, ಎಕ್ಸಾಮ್ ಕ್ವಶನ್ ಪೇಪರು, ಆಕ್ಟಿವಿಟಿ ಕ್ವಶನ್ಸ್, ಈ ರೀತಿಯಾಗಿ ಎಲ್ಲ ಬೇಕಾಗಿರುವಂಥ ಮೆಟೀರಿಯಲ್ಲು ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ನಿಮಗೆಲ್ಲ ಗೊತ್ತೇ ಇದೆ ನಾನು ಪಾಸ್ವರ್ಡ್ ಏನು ಕೊಟ್ಟಿರ್ತೀನಿ ಅಂತ. ನೀವು ಆ ಫೈಲ್ನ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಪಾಸ್ವರ್ಡು ನನ್ನ ಯೂಟ್ಯೂಬ್ ಚಾನಲ್ನ ಹೆಸರನ್ನ ಟೈಪ್ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲೇನಾಗುತ್ತೆ ಪಾಸ್ವರ್ಡು ಅದೇ ಆಗುತ್ತೆ. ನೀವು ಅದನ್ನು ಓಪನ್ ಮಾಡ್ಬೋದು. ಇನ್ನು ನೀವು ಯೂಟ್ಯೂಬಲ್ಲಿ ನೋಡೋದಾದರೆ ಅದರ ಕಂಟೆಂಟನ್ನು ಎಲ್ಲ ಕಂಟೆಂಟು ನಿಮಗೆ ಅವೈಲೇಬಲ್ ಇರೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಜಸ್ಟ್ ನೀವು ಚಾನಲ್ನ ವಿಸಿಟ್ ಮಾಡಿ. ಸೊ ಚಾನಲ್ನ ವಿಸಿಟ್ ಮಾಡಿದಾಗ ನೀವೇನು ಮಾಡಿ, ಪ್ಲೇ ಲಿಸ್ಟ್ಗೆ ಹೋಗಿ ಫಸ್ಟು. ಸೊ ಪ್ಲೇ ಲಿಸ್ಟಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಏನು ಬೇಕಾಗಿದೆ. ಸೊ ಪ್ಲೇ ಲಿಸ್ಟಲ್ಲಿ ನಿಮಗೆ PMS ಪ್ಲೇ ಲಿಸ್ಟ್. ಸೊ ಈ ಪ್ಲೇ ಲಿಸ್ಟಲ್ಲಿ ನಿಮಗೆ PMS, ಸೊ PMSನ ವಿಡಿಯೋಸು ಕಂಪ್ಲೀಟಾಗಿ ನೋಡಿ ಇಲ್ಲಿದೆ. ಈ ವ್ಯೂ ಫುಲ್ ಪ್ಲೇ ಲಿಸ್ಟ್, ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ PMSನ ಕಾನ್ಸೆಪ್ಟನ್ನು, ಕ್ವಶನ್ ಪೇಪರ್ಸನ್ನು ಮತ್ತು ಯಾವ ರೀತಿಯಾಗಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನು ನೀವು ಯೂಸ್ ಮಾಡ್ಕೊಬೋದು, ಓಕೆನಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಒನ್. ನಿಮಗೆ ಇದು ಯೂಸ್ ಆಗಿದೆ ಅಂತಂದರೆ ಒಂದು ಕಮೆಂಟು ಮತ್ತು ಒಂದು ಲೈಕನ್ನು ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ kind cooperation. Okay, thank you.